ಬಸವರಾಜ ರಾಯರೆಡ್ಡಿ ಅಂತಕ್ಕಂಥವರು ಏನು ಒಬ್ಬ ಕ್ಯಾಬಿನೆಟ್ ಸ್ಥಾನಮಾನ ಇದೆ ಅವರಿಗೆ, ಆ ವ್ಯಕ್ತಿ ಬಹಿರಂಗವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನೇಕ ವೇದಿಕೆಗಳಲ್ಲಿ ಖಂಡಿಸಿದ್ರು. ಅವರು ಈ ಸರ್ಕಾರಕ್ಕೆ ದುಡ್ಡೇ ಎಲ್ಲ ದಿವಾಳಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾವುದೇ ರೀತಿಯ ಕ್ರಮ ಅವರ ಮೇಲೆ ಆಗಲಿಲ್ಲ. ಬಿ ಆರ್ ಪಾಟೀಲ್ ಅಂತಕ್ಕಂಥವ್ರು, ಅವ್ರಿಗೂ ಕೂಡ ಒಂದು ಕಾರ್ಪೊರೇಷನ್ ಅವ್ರ ಕೈಯಲ್ಲಿದೆ, ಒಂದು ಸಂಘಟನೆ, ಅದು ಕೂಡ ಕ್ಯಾಬಿನೆಟ್ ರ್ಯಾಂಕನ್ನು ಹೊಂದಿರತಕ್ಕಂಥದ್ದು. ಅನೇಕ ವೇಳೆ ಸರ್ಕಾರವನ್ನು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಭಾಳಿದೆ ಅಂತೇಳಿ ಪಾರ್ಟಿ ಲೈನ್ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಡ್ತಕ್ಕಂಥ, ಸರ್ಕಾರವನ್ನು ಮುಜುಗರಕ್ಕೀಡು ಮಾಡ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಿ ಆರ್ ಪಾಟೀಲ್ರವರು ಹೇಳಿದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಾಡಲಿಲ್ಲ. ಆದ್ದರಿಂದ ನಾವು ಹೈಕಮಾಂಡ್ ತೀರ್ಮಾನ ಅಂತಂದರು. ಹೈಕಮಾಂಡ್ ತೀರ್ಮಾನ ಯಾಕಪ್ಪ ಅಂತಂದ್ರೆ ನಾವು ಒಂದು ಕೇಳ ಬಯಸ್ತೇವೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆ ವಾಲ್ಮೀಕಿ ಸಮಾಜದ ವತಿಯಿಂದ ಅಥವಾ ಈ ನಾಡಿನ ವಾಲ್ಮೀಕಿ ಸಮಾಜದ ವತಿಯಿಂದ ಶಶಿ ತರೂರ್ ಅಂತಕ್ಕಂಥ ವ್ಯಕ್ತಿ, ನಿಮ್ಮ ಸಂಸದರು, ಕಾಂಗ್ರೆಸ್ ಪಕ್ಷದ ಸಂಸದರು, ಹಿರಿಯ ನಾಯಕರು, ಅವರು ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಆ ಲೈನ್ ವಿರುದ್ಧವಾಗಿ ನಡೀತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅನೇಕ ಸಂದರ್ಭಗಳಲ್ಲಿ ನಿರ್ಣಯವನ್ನು ಮಾಡ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರಾಜೀವ್ ಶುಕ್ಲಾ ಅಂತಕ್ಕಂಥವ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ಪಾರ್ಟಿ ಲೈನ್ ಉಲ್ಲಂಘಿಸಿ ರಾಹುಲ್ ಗಾಂಧಿ ಅವರಿಗೆ ಇರಿಸು ಮುರುಸು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಶಶಿ ತರೂರ್ ಮೇಲೆ ನೀವು ಯಾವುದೇ ಕ್ರಮ ಕೈಗೊಳ್ಳದೇ ಇರತಕ್ಕಂಥವ್ರು, ಶಿಸ್ತು ಕ್ರಮ ಕೈಗೊಳ್ಳದೇ ಇರತಕ್ಕಂಥವ್ರು, ಯಾಕೆ ನಮ್ಮ ರಾಜಣ್ಣನವರನ್ನು ನೀವು ಬಲಿಪಶು ಮಾಡಿದ್ರಿ? ಯಾಕೆ ಒಬ್ಬ ದಲಿತ ನಾಯಕನನ್ನು ನೀವು ಬಲಿಪಶು ಮಾಡಿದ್ರಿ?